ನಾಗಾವಿನಾಡು ಸುದ್ದಿವಾಹಿನಿಗೆ ಸ್ವಾಗತ. ನಾನು ಅನ್ನಪೂರ್ಣ. ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಪಾಟ್ನಾದಲ್ಲಿ ನಡೆದ ನೇಮಕಾತಿ ಪತ್ರ ವಿತರಣೆ ಸಮಾರಂಭದಲ್ಲಿ ಮಹಿಳಾ ವೈದ್ಯರೊಬ್ಬರ ಹಿಜಾಬನ್ನು ಎಳೆದು ಮಹಿಳೆಯರಿಗೆ ಅವಮಾನ ಮಾಡಿದ್ದಾರೆ ಎಂದು ಮಹಿಳೆಯರು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದರು. ಮೈನಾರಿಟಿ ಆರ್ಗನೈಸೇಷನ್ ರಾಜ್ಯ ಕಾರ್ಯದರ್ಶಿ ಫಾತಿಮಾ ಶೇಖ್ ಮಾತನಾಡಿ, ಬಿಜೆಪಿ ಅವರಿಂದ ಇಲ್ಲಿಯವರೆಗೆ ಅನೇಕ ಮಹಿಳೆಯರಿಗೆ ಅನ್ಯಾಯವಾಗಿದೆ. ಅದರಲ್ಲಿಯೂ ಪದವಿ ಮುಗಿಸಿಕೊಂಡು ನೇಮಕಾತಿ ಪತ್ರ ಪಡೆಯಲು ಬಂದ ಮಹಿಳೆಯ ಹಿಜಾಬ್ ಎಳೆದು ಕ್ರೂರ ಮನಸ್ಥಿತಿ ಮೆರೆದಿದ್ದಾರೆ. ಇದನ್ನು ನಮ್ಮ ಮೈನಾರಿಟಿ ಆರ್ಗನೈಸೇಷನ್ ಸಂಘಟನೆಯು ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ವರದಿ ಅನಂತನಾಗ್ ದೇಶಪಾಂಡೆ, ಚಿತ್ತಾಪುರ. ನಾನು ಫಾತಿಮಾ ಶೇಖ್, ಮೈನಾರಿಟಿ ಆರ್ಗನೈಸರ್ ಸ್ಟೇಟ್ ಸೆಕ್ರೆಟರಿ. ನಾವು ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ಮೈನಾರಿಟಿ ವತಿಯಿಂದ ಕಲಬುರಗಿ DC ಆಫೀಸ್ ಮುಂದುಗಡೆ ನಿಂತು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಇದು ಪ್ರತಿಭಟನೆ ಮಾಡಲು ನಿಮಗೆಲ್ಲರಿಗೂ ಗೊತ್ತೇ ಇದೆ, BJPಯವರು ಮಾಡೋದಂಥ ಕಾಂಡಗಳು ಎಷ್ಟು ಇವೆ, ಇಲ್ಲಿ ತನಕ ಬರ್ತಾನೇ ಇದೆ, ಈಗ ಇನ್ನು ಮುಂದೆನೂ ಬಂದಿದೆ. ಒಂದು CM ಆದ ನಿತೀಶ್ ಕುಮಾರ್ ಅವರಿಗೆ ಯಾವ ಮಹಿಳೆಯರು ತನ್ನ ಎಜುಕೇಷನ್ ಮುಗಿಸಿ ಡಾಕ್ಟರೇಟ್ ಪದವಿ ಪಡೆಯಲು ತಮ್ಮಿಂದ ತಗೊಳ್ಳೋಕ್ಕೆ ಹೋದಾಗ ಆಕಿಂದ ಧಾರ್ಮಿಕ ವಸ್ತ್ರ ಆದ ಒಂದು ಧಾರ್ಮಿಕ ವಸ್ತ್ರ ಏನಿದೆ, ಆ ಹಿಜಾಬನ್ನು ಹಿಡಿದು ನೀವು ಜಗತ್ತಿರಲ್ಲ. ಎಂಥ ನಿಮ್ಮ ಮಾನಸಿಕ ಸ್ಥಿತಿ ಇದ್ದಿರ್ಬೋದು BJP ನಿಮ್ಮ ಸರ್ಕಾರದ್ದು. ಅದು ಆದ ನಂತರ ಏನು ನಮ್ಮ ಎಲ್ಲ ಇಡೀ ದೇಶದಲ್ಲಿ ಏನು ಎಲ್ಲರಿಗೂ ಒಂದು ಎಲ್ಲ ಕಡೆ ನಮ್ಮ ಎಲ್ಲ ಹೆಣ್ಮಕ್ಕಳಿಗೆ ಎಲ್ಲರಿಗೂ ಒಂದು ಬಹಳ ನೋವುಕರ ಇದು ಆಗಿದೆ. ಇದು ಒಂದು ಮಾತು. ಅದು ನಂತರ ಕ್ಯಾಬಿನೆಟ್ ಮಿನಿಸ್ಟ್ರು UP ಬಿಹಾರ್ ನಿಮ್ಮ ಯೋಚನೆ ನೋಡ್ರಿ, ನಿಮ್ಮೆಲ್ಲರದು ಅವ್ರು ಹೇಳ್ತಾರೆ ಬರೇ ನಿಮ್ಮ ಹಿಜಾಬಿಗೆ ಹಿಡಿದಿದ್ದಾರೆ, ಕೈಯಾದರೂ ಎಲ್ಲ ಬೇರೆ ಕಡೆ ಹೋಗಲಿಲ್ಲಲ್ವಾ. ಎಂಥ ನಿಮ್ಮ ಮಾನಸಿಕಿದೆ, ನಿಮ್ಮ ಮನೆಯಲ್ಲಿ ತಾಯಿ ಮಗಳು ನಿಮ್ಮ ತಂಗಿ ಇಲ್ವಾ, ಈ ಥರ ನೀವು ಮಾತಾಡ್ತೀರಂದರೆ ಇದು BJPಯ ನಿಮ್ಮ ಮಾನಸಿಕ ಸ್ಥಿತಿಯನ್ನು ನೀವು ಏನು ಮುಚ್ಚಿಡ್ತಾ ಇದ್ದಿರಲ್ಲ, ಅದು ಹೊರಗೆ ಬರ್ತಾ ಇದೆ. ನೋಡ್ರಿ ಜನತೆ, ಎದ್ದೇಳಿ ನೋಡ್ರಿ ಯಾವ ಥರ ಇವ್ರದ್ದು ಮಾತಿದೆ BJP ಸರ್ಕಾರದ್ದು. ನಮ್ಮ ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್, ನಮ್ಮ DK ಶಿವಕುಮಾರ್, ನಮ್ಮ ಕಾಂಗ್ರೆಸ್ ಪಕ್ಷದನ್ನು ನೋಡಿ ಯಾವ ಥರ ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಟ್ಟು ಮುಂದೆ ತರ್ತಾರೆ, ಯಾವ ಥರ ರೆಸ್ಪೆಕ್ಟ್ ಕೊಟ್ಟು ಅವರಿಗೆ ಏನು ಹುದ್ದೆನೂ ಕೊಡ್ತಾ ಅವರಿಗೆ ಯಾವ ಥರ ಮುಂದೆ ತಂದಿದ್ದಾರೆ. ನೀವು UP ಬಿಹಾರ್ನಲ್ಲಿ ರಾಜನೀತಿ ಮಾಡ್ತಾ ಇದ್ದೀರಾ ನೀವು. ಅದು ಆಲ್ಮೋಸ್ಟ್ ಆಗಿ BJP ಸರ್ಕಾರ ಹತ್ರ ಬರೇ ಮುಸ್ಲಿಂ ಹಿಂದೂ ಮಸ್ಜಿದ್ ಮಂದಿರ್ ಇದೇ ಮಾಡ್ತಾ ಇದ್ದೀರಾ ನೀವು. ನಿತೀಶ್ ಕುಮಾರ್ ಅವರೇ, ನೀವು CM ಇದ್ದೀರಾ, ನೀವು ಎಷ್ಟೋ ಸಲ ಎಲೆಕ್ಷನ್ ಗೆದ್ದು ನೀವು ದಲ್ ಬದಲೂ ಇದ್ದೀರೇನು, ಈ ಪಕ್ಷ ಆ ಪಕ್ಷ. ಆದರೆ ನಿಮ್ಗೆ ಇಷ್ಟವೇ ತಿಳುವಳಿಕೆ ಇರಬೇಕು, ನಿಮ್ಮ ಹೆಣ್ಣು ಮಕ್ಕಳಿಗೆ ಯಾವುದು ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ವಸ್ತ್ರ ಮುಟ್ಟಲು ನಿಮ್ಗೆ ಯಾರು ಅವಕಾಶ ಕೊಟ್ಟಿಲ್ಲ. ಇದು ಕಾನೂನು ವಿರುದ್ಧ. ಸಂವಿಧಾನ 14, 15, ಕಲಾಂ 21, 25 ವಿರುದ್ಧವಾಗಿದೆ. ಇದಕ್ಕೆ ತಕ್ಕಂಥ ಇವರಿಗೆ ಶಿಕ್ಷೆ ಕೊಡಬೇಕು. ಇವರು ರಿಸೈನ್ ಮಾಡಿ ತೆಳಗಿಳಿಬೇಕು. ಇವರು ಸ್ವಲ್ಪ ನಾಚಿಕೆ ಇದ್ದರೆ ರಿಸೈನ್ ಮಾಡಿ ತೆಳಗಿಳಿಬೇಕು. ನಿಮ್ಮ ಮಾನಸಿಕನಲ್ಲಿ ಹೆಣ್ಣು ಮಕ್ಕಳ ಸಲುವಾಗಿ ಯಾವ ಥರ ನಿಮ್ಮ ಭಾವನೆ ಇದೆ. ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದಲ್ಲಿ ನೋಡಿರಿ, ಹೆಣ್ಣು ಮಕ್ಕಳು ಯಾವ ಥರ ಧೈರ್ಯವಾಗಿ ನಿಂತುಕೊಂಡೆ ಮಾತಾಡ್ತಾ ಇದ್ದಾಳೆ. ನೀವು ಆ ಥರ UP ಬಿಹಾರ್ನಲ್ಲಿ ಬರೇ ಅದು ಹಿಂದೂ ಮುಸ್ಲಿಂ ಮಸ್ಜಿದ್ ಮಂದಿರ್ ಅದು ಮುರಿದು ಇದು ಮಾಡಿ ಮಾಡ್ತಾ ಇದ್ದೆ. ದೇಶದ ಭವಿಷ್ಯ ಬಗ್ಗೆ ಯಾವಾಗ ಯೋಚನೆ ಮಾಡ್ತೀರಾ ನೀವು? ನಾನು ನ್ಯಾಷನಲ್ ವುಮೆನ್ಸ್ ಇದು ಮಹಿಳೆಯವರು ಅಧ್ಯಕ್ಷರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ನೋಡಿ ಯಾವ ಥರ ನಿಮ್ಮ ದೇಶದಲ್ಲಿ ಹೆಣ್ಣು ಮಗಳು ಯಾವ ಥರ ನೀವು ತನ್ನ ಧಾರ್ಮಿಕ ವಸ್ತ್ರನೂ ಇದೇ. ಬರೀ ಮುಸ್ಲಿಂ ಅಲ್ಲ, ಹಿಂದೂ ಧಾರ್ಮಿಕ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಅವ್ರ ಧಾರ್ಮಿಕ ವಸ್ತ್ರ ಏನಿದೆ ಯಾರಿಗೂ ಮುಟ್ಟೋದು ಹಕ್ಕು ಇಲ್ಲ. ಇದು ಒಂಥರ ಒಂದು ಕಾನೂನ ವಿರುದ್ಧ. ಇದಕ್ಕೆ ಆ್ಯಕ್ಷನ್ ತಗೋಬೇಕು ನೀವು. ಎಲ್ಲರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಜನತೆ ನೀವು ಎದ್ದೇಳಿ ನೋಡಿ, BJP ಕಾರಣನಾಮ ನೋಡಿ ನೀವು ಯಾವ ಥರ ಮಾಡ್ತಾ ಇದೆ. ಇದು ನಿಮ್ಗೆ ತಿಳುವಳಿಕೆ ಆಗಬೇಕು. ಇದು ನಿತೀಶ್ ಕುಮಾರ್ ಅವರೇ ನಾಚಿಕೆ ಬರಬೇಕು ನಿಮ್ಗೆ. ಈ ಥರ ಮಾತಾಡಿದ್ರೆ ನೀವು ಈ ಥರ ಮಾಡಿದ್ರಲ್ಲ. ಮತ್ತು ಇದಕ್ಕಿಂತ ಮುಂಚೆನೇ ಒಂದು ಮಾತು ಹೇಳಿದ್ರಿ ನೀವು, ಹೆಚ್ಚು ಎಜುಕೇಷನ್ ಸಿಕ್ಕರೆ ಹೆಣ್ಣು ಮಕ್ಕಳು ಹಡಿಯಲು ತಡೆಯುತ್ತಾರೆ. ಅಂದರೆ ನಿಮ್ಮ ಮಾತ್ರ ಅರ್ಥ ಏನು? ಇದೇ ಥರ ನೀವು ಮುಂದುವರಿಸ್ಕೋತಾ ಬರ್ತೀರಾ. ಈಗ ನಾವು ಸಹಿಸೋಲ್ಲ, ಈಗ ಮುಂದೆ ನಾವು ಏನಾದರೂ ಇದೇ ಥರ ನೀವು ಏನಾದರೂ ಕ್ಷಮೆ ಕೇಳಿಲ್ಲ, ಆದರೆ ನೀವು ರಿಸೈನ್ ಕೊಟ್ಟಿಲ್ಲ, ನಾವು ಇನ್ನೂ ಇದು ದೊಡ್ಡವಾಗಿ ಪ್ರತಿಭಟನೆ ಮಾಡುತ್ತೇವೆ. UP ಬಿಹಾರ್ನಲ್ಲಿ ನೀವೇನಾದ್ರು BJP ಸರ್ಕಾರ ನೀವು ನಡೆಸ್ತಾ ಇದ್ದೀರಿ, ಇದು ಹೊಲಸು ರಾಜನೀತಿ ಬಿಟ್ಟು ಬಿಡ್ರಿ. ರಾಜನೀತಿ ಅಂದರೆ ಒಳ್ಳೆ ಮೆಸೇಜ್ ಹೋಗಬೇಕು, ಎಲ್ಲರಿಗೂ ಸಾಮಾಜಿಕ ಒಳ್ಳೆ ಮೆಸೇಜ್ ಹೋಗಬೇಕು. ನಾಚಿಕೆ ಬರಬೇಕು. ನಿತೀಶ್ ಕುಮಾರ್ ಅವರೇ ನಿಮಗೆ ಒಂದು CM ಆಗಿ ಈ ಥರ ಮಾಡ್ತೀರಾ? ನಮ್ಮ CM ನೋಡ್ರಿ ಸಿದ್ದರಾಮಯ್ಯ ಸರ್, ನಮ್ಮ DK ಶಿವಕುಮಾರ್ ಅವ್ರಿಗೆ ನೋಡ್ರಿ ಯಾವ ಥರ ಹೆಣ್ಣು ಮಕ್ಕಳಿಗೆ ಮುಂದೆ ತಳೆಯುತ್ತಾರೆ, ಯಾವ ಥರ ಹೆಣ್ಣು ಮಕ್ಕಳಿಗೆ ಮುಂದೆ ತರ್ತಾರೆ ಅವರು. ನಮಗಂತೂ ಹೇಳಲು ತುಂಬ ಇದು ಆಗ್ತದೆ. ನಮ್ಮ ಇದೇ ಒಂದಿಲ್ಲ, ಮುಸ್ಲಿಂ ಹಿಜಾಬಿಗೆ ನೀವು ಇಲ್ಲ, ಬೇರೆ ಹೆಣ್ಣು ಮಕ್ಕಳಿಗೆ ನೀವು
ಯಾವುದಾಗಿ ನೀವು ಅವರಿಗೆ ರೆಸ್ಪೆಕ್ಟ್ ಕೊಡಲ್ಲ. ಯಾಕಂದರೆ ಎಜುಕೇಟೆಡ್ ಆದರೂ ಭೀ ನಿಮ್ಗೆ ಪ್ರಾಬ್ಲಮ್. ಬೇಟಿ ಪಡಾವ್ ಬೇಟಿ ಬಚಾವ್, ಕೈಸೆ ಬಚಾಯಂಗೆ ಬೇಟಿ, ಯಾವ ಥರ ಮಾಡ್ತಾರೆ. ಓದಿ ಮುಂದೆ ಬಂದೆ ಪದವಿ ತಗೋಕ್ಕೆ ಹೋದೆ ಹೆಣ್ಮಗಳು ನೀವು ಹಿಜಾಬ್ ಹಿಡಿದು ಜಗ್ತೀರ ಅಂತಂದರೆ ಇದು ತಪ್ಪು. ಇದು ಜನತೆಗೆಲ್ಲ ತಿಳಿಬೇಕು. ಮುಂದೆ BJP ಸರ್ಕಾರ ಯಾವ ಥರ ಬರ್ತದೆ, ಯಾಕೆ ಬರ್ತಾ ಇದೆ, ಓಟ್ ಚೋರಿ ಓಟ್ ಮಾಡಿ ಕೆಸಿಂದ ಗದ್ದಿ ಮೇಲೆ ಕೂತಿದ್ದಾರೆ. ನನ್ನ ಹೆಸರು ಫಾತಿಮಾ ಶೇಖ್, ಮೈನಾರಿಟಿ ಆರ್ಗನೈಸರ್ ಸೆಕ್ರೆಟರಿ ಸ್ಟೇಟ್ ಲೆವೆಲ್.